ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳು ಕೇಳ್ತೀನಿ ನಾನು. ಕುಮಾರಸ್ವಾಮಿ ಅವರೇ, ನೀವು ಮುಖ್ಯಮಂತ್ರಿ ಆಗಿದ್ರಿ 2 ಬಾರಿ. ದೇವೇಗೌಡರೇ, ನೀವು ಮುಖ್ಯಮಂತ್ರಿ ಆಗಿದ್ರಿ. ಏನ್ ನಿಮ್ ಕೊಡುಗೆ ಏನು ಮಳವಳ್ಳಿಗೆ? ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಮಳವಳ್ಳಿ? ಏನ್ ಕೊಡುಗೆ ಕೊಟ್ಟಿದ್ದೀರಿ ಹೇಳಿ ನೋಡೋಣ. ಏನ್ ಸುಮ್ಮನೆ ಓಟ್ ಹಾಕ್ಬೇಕಾ? ಏನಾದ್ರು ಕೆಲಸ ಮಾಡಿರ್ಬೇಕಲ್ಲ. ಬಿಜೆಪಿ ಅವ್ರದ್ದು ಏನ್ ಕೊಡುಗೆ? ವಾಟ್ ಇಸ್ ದರ್ ಕಾಂಟ್ರಿಬ್ಯೂಷನ್? ನಾನು ಹಿಂದೆ ಇದ್ದಾಗಲೂ ಕೂಡ ನರೇಂದ್ರ ಸ್ವಾಮಿ MLA ಆಗಿತ್ತು. ಅವರು ಹೇಳಿದಂತ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಟ್ಟಿದ್ದೆ ಮಳವಳ್ಳಿಗೆ. ಶಿವಣ್ಣ ಈ ಕ್ಷೇತ್ರದ ಮುಖಂಡರು, ಅವರು ಹೇಳಿದಂತ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಟ್ಟಿದ್ದೆ. ಇವ್ರೇನ್ ಮಾಡಿದರು? ಬಿಜೆಪಿ ಅವ್ರು ಏನ್ ಮಾಡಿದರು? ಯಾಕೆ ಓಟ್ ಕೊಡ್ಬೇಕು ಅವ್ರಿಗೆ? ಈ ಇವರು ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ದಾರಲ್ಲ, ಯಾರವ್ರ ಹೆಸರು? ಬರೀ ಸುಳ್ಳೇ ಹೇಳೋದು ಬಿಜೆಪಿ. ಇನ್ನೊಂದು ಅದರ ಅನ್ವರ್ಥ ನಾಮ ಏನಪ್ಪಾ ಅಂದ್ರೆ ಸುಳ್ಳಿನ ಪಾರ್ಟಿ. ಇನ್ನೊಂದು ಅನ್ವರ್ಥ ನಾಮ ಸುಳ್ಳಿನ ಪಾರ್ಟಿ. ನಾನು ಅದಕ್ಕೆ ಹೇಳಿದೆ, ನಿನ್ನೆ ಮಂಗಳೂರಿನಲ್ಲಿ ಹೇಳಿದೆ, ಬಹುಶಃ ಸ್ವತಂತ್ರ ಭಾರತದಲ್ಲಿ ನರೇಂದ್ರ ಮೋದಿಯವರಷ್ಟು ಸುಳ್ಳು ಹೇಳಿದಂತ ಪ್ರಧಾನಮಂತ್ರಿ ಇಲ್ಲಿವರೆಗೆ ಬಂದಿರಲಿಲ್ಲ. ಏನಾಯ್ತು? 15 ಲಕ್ಷ ನಿಮ್ಗೆಲ್ಲ ನಿಮ್ ಜೇಬ್ಗೆ ಹಾಕ್ಬಿಡ್ತೀವಿ ಅಂತಂದ್ರು, ಕೊಟ್ರ?